श्रीगुरुभ्यो नमः। हरिः ओम्। योऽन्तः प्रविश्य मम वाचन्मानसत्तां सञ्जीवयत्यखिलशक्तिधरस्वधाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवति तनुभावादेडमो गोपिवाग्नि जडमतिरविजन्तुर्जायते प्राज्ञमूलिः सकलवचनचेतो देवता भारती सा मम वचनधत्तां सन्निधिं मानसे च तपो विद्याविरक्त्यादिसद्गुणोऽघाकरानहम् आदिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः यशेमदेवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। श्रीगुरुभ्यो नमः। हरिः ओम्। ಇವತ್ತಿನಿಂದ ಮಾಂಡೂಕ್ಯ ಉಪನಿಷತ್ತಿನ ಕಿಂಚಿತ್ ಚಿಂತನೆ, ಅದರ ಯಥಾಶಕ್ತಿಯಾಗಿರತಕ್ಕಂತಹ ವಿವರಣೆ, ಅದನ್ನು ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇದರ ಆರಂಭದಲ್ಲಿ ಯಾರನ್ನ ಓಂಕಾರ ನಾಮಕನಾಗಿರತಕ್ಕಂತಹ ಭಗವಂತ ಹೇಳ್ತಾರೆ. ಇಲ್ಲಿ ಇದು ಬಂದಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ, ಈ ವರುಣ ಅವನು ಭಗವಂತನ ಒಂದು ವಿಶ್ವಾದಿ ರೂಪಗಳನ್ನು ತಾನು ಸ್ತೋತ್ರವನ್ನು ಮಾಡ್ತಾರೆ. ಈ ಉಪನಿಷತ್ತಿನಲ್ಲಿರ್ತಕ್ಕಂತಹ 4 ಖಂಡಗಳು, ಅದು ಅದರಲ್ಲಿ ವರುಣನು ಭಗವಂತನನ್ನು ಸ್ತೋತ್ರದ ರೂಪದಲ್ಲಿ ಮಾಡಿರತಕ್ಕಂತಹದ್ದು. ಈ ಉಪನಿಷತ್ತು ಮುಖ್ಯವಾಗಿ ಯಾವುದಕ್ಕೆ ಅಥರ್ವಣ ವೇದದಲ್ಲಿ ಇರತಕ್ಕಂತಹದ್ದು. ಇನ್ನು ಮುಖ್ಯವಾಗಿ ಇದರಲ್ಲಿ ಏನನ್ನು ಹೇಳಲಿಕ್ಕೆ ಹೊರಡ್ತಾರೆ ಅಂತ ಕೇಳಿದರೆ, ಜೀವನ 4 ಅವಸ್ಥೆಗಳನ್ನು, ಜಾಗೃತ, ಸ್ವಪ್ನ, ಸುಷುಪ್ತಿ, ಅದೇ ರೀತಿಯಾಗಿ ಮೋಕ್ಷ ಅಂತ, ಈ 4 ಅವಸ್ಥೆಗಳನ್ನು ಪ್ರೇರಣೆ ಮಾಡತಕ್ಕಂತಹ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಈ 4 ರೂಪಗಳನ್ನು ನಮಗೆ ಪರಿಚಯ ಮಾಡಲಿಕ್ಕೆ ಇರತಕ್ಕಂತಹದ್ದು. ಅದರಲ್ಲಿ ಆರಂಭದಲ್ಲಿ ಯಾವುದು, ಇದರಲ್ಲಿ ಆರಂಭವಾಗತಕ್ಕಂತಹದ್ದು ಹೇಗಿದೆ ಅಂತ ಕೇಳಿದ್ರೆ, ಓಂ ಇತ್ಯೇತ್ ಅಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ್ ಇತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಇದು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಓಂ ಇತ್ಯೇತದ್ ಅಕ್ಷರಂ, ಈ ಓಂಕಾರ ಏನಿದೆ ಅದು ಜಗತ್ತಿಗೆ ಆಶ್ರಯವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಏನು ಜಗತ್ತಿಗೆ ಆಶ್ರಯ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಜಗತ್ತು ಯಾರಿಂದಾಗಿ ಇದೆ ಅಂತ ಕೇಳಿದ್ರೆ ಅದನ್ನು ಹೇಳಲಿಕ್ಕೋಸ್ಕರವಾಗಿ
ಇರತಕ್ಕಂತಹದ್ದು. ಹೇಳ್ತಾರೆ ಓಂ ಇತ್ಯೇತದ್ ಅಕ್ಷರಂ, ಇದು ಅಕ್ಷರ ಅಂತ ಹೇಳ್ತಾರೆ. ಇದಂ ಸರ್ವಂ, ಈ ಜಗತ್ತು ಯಾವುದಿದೆಯೋ ಅದೆಲ್ಲವೂ ಕೂಡ ಅಕ್ಷರನಾಮಕನಾಗಿರತಕ್ಕಂತಹ ಭಗವಂತ ಅವನಿಂದ ಆವರಿಸಲ್ಪಟ್ಟಿದೆ. ಅವನು ಎಲ್ಲ ಕಡೆಗಳಲ್ಲೂ ಕೂಡ ತಾನು ಆವರಿಸಿಕೊಂಡಿದ್ದಾನೆ. ಎಲ್ಲಿ ಅವನು ಅಕ್ಷರ ಎಂಬಂತಹ ಶಬ್ದದಿಂದಾಗಿ ತಾನು ವಾಚ್ಯವಾಗಿದ್ದಾನೆ. ಆ ವಾಚ್ಯವಾಗಿರೋಕೆ ಅಷ್ಟೇ ಅಲ್ಲ, ಅವನು ಗುಣಪೂರ್ಣ. ಒಂದು ಮುಖ್ಯವಾಗಿರತಕ್ಕಂತಹ ಚಿಂತನೆ ಏನು ಅಂತ ಕೇಳಿದ್ರೆ ಗುಣಪೂರ್ಣತ್ವ ಚಿಂತನೆ. ಇದು ಅತ್ಯಂತ ಮುಖ್ಯವಾಗಿರತಕ್ಕಂತಹದ್ದು. ಯಾಕೆ ಈ ಗುಣಪೂರ್ಣತ್ವವನ್ನು ಎಲ್ಲ ಭಗವಂತನಲ್ಲಿ ಕಿಂಚಿತ್ತೂ ಕೂಡ ಗುಣಗಳ ನ್ಯೂನತೆಯನ್ನು, ಗುಣಾಭಾಸವನ್ನು ನಾವು ಹೇಳಲಿಕ್ಕೆ ಬರೋದೇ ಇಲ್ಲ. ಅವನು ಪೂರ್ಣವಾಗಿರತಕ್ಕಂತಹ ಗುಣಗಳಲ್ಲಿ ಇರತಕ್ಕಂಥವನು. ಗುಣಗಳು ಅವನಲ್ಲಿ ಖಾಲಿ ಇಲ್ಲವೇ ಇಲ್ಲ. ಆ ಅನಂತ ಗುಣವಾಗಿರತಕ್ಕಂತಹವನು. ಮತ್ತೆ ಎಲ್ಲಿ ಹೇಗಿರ್ತಾನೆ ಅಂತ ಕೇಳಿದರೆ ಭೂತ ಭವಿಷ್ಯತ್, ಅವನು ಎಲ್ಲ ಕಾಲಗಳಲ್ಲೂ ಕೂಡ ಭೂತ ಭವಿಷ್ಯತ್ ವರ್ತಮಾನ, ಈ ಮೂರೂ ಕಾಲಗಳಿಗೂ ಕೂಡ ಅವನು ಸಮಾನವಾಗಿರತಕ್ಕಂಥವನು. ಏನು ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ, ಏಕರೀತಿಯಾಗಿ ಅವನು ಇದ್ದಾನೆ ಅಂತ ಹೇಳ್ತಾರೆ. ಅವನ ಆ ಏಕಪ್ರಕಾರವನ್ನು, ಅಂದರೆ ಅವನಲ್ಲಿ ಕಿಂಚಿತ್ತೂ ಕೂಡ ಅವನಲ್ಲಿ ವೃದ್ಧಿಹ್ರಾಸಾದಿಗಳು ಇಲ್ಲ. ಮತ್ತೆ ಆದ್ದರಿಂದ ಅವನನ್ನು ಏನು ಅಂತ ಕರೆಯುವಂತಹದ್ದು ಓಂ. ಅವನನ್ನು ಓಂಕಾರ, ಅವನು ಇಡೀ ಅಕಾರ ಉಕಾರಾದಿಗಳಿಂದ ತಾನು ಪ್ರತಿಪಾದಿತನಾಗಿ ಇಡೀ ಓಂಕಾರ ಮಯನಾಗಿದ್ದಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಯಚ್ಚ ಅನ್ಯತ್ ತ್ರಿಕಾಲಾತೀತಂ, ಮೂರು ಯಾವುದು ಯಾವ ಕಾಲದಲ್ಲೂ ಕೂಡ ಆ ಚಿತ್ಪ್ರಕೃತಿ ಪ್ರಳಯದಲ್ಲಿಯೂ ಕೂಡ ಅವಳಿಗೆ, ಅಂದರೆ ಲಕ್ಷ್ಮೀದೇವಿಗೆ ಪ್ರಳಯ ಕಾಲದಲ್ಲೂ ಕೂಡ ಇವನ ಜೊತೆಗೇನೆ ಭಗವಂತನಿಗೆ ಹೇಗೆ ವಿಕಾರ ಇಲ್ಲವೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿಗೂ ಕೂಡ ವಿಕಾರ ಎಂಬುದಿಲ್ಲ. ಅವಳು ಕೂಡ ಸಮಾನವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಇರ್ತಾಳೆ. ಇಲ್ಲಿ ಆ ಚಿತ್ಪ್ರಕೃತಿ ಅದು ಎಲ್ಲಿಂದ, ಯಾರಿಂದಾಗಿ ಅವಳಿಗೆ ಆ ವ್ಯವಸ್ಥೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಆ ಚಿತ್ಪ್ರಕೃತಿ ವಿಕಾರ ಇಲ್ಲದವಳಾಗಿದ್ದರೂ ಕೂಡ ಅದು ಭಗವಂತನ ಅನುಗ್ರಹದಿಂದಾಗಿ ಹೊರತು ಸ್ವಾಭಾವಿಕವಾಗಿ ಅವಳಲ್ಲಿ ಆ ಗುಣಧರ್ಮಗಳಿಲ್ಲ. ಮತ್ತು ಅವಳಲ್ಲಿರ್ತಕ್ಕಂತಹ ಗುಣಧರ್ಮಗಳು ಅದು ಹೇಗೆ ಬಂದದ್ದು ಅಂತ ಕೇಳಿದರೆ ಅದು ಭಗವಂತನ ಅನುಗ್ರಹದಿಂದ, ಭಗವದ್ದತ್ತವಾಗಿ ಆ ರೀತಿಯಾಗಿರತಕ್ಕಂತಹ ಅನುಗ್ರಹ ಬಂದವಳಿಗೆ. ಅಂದರೆ ಸಮಾನ ದೇಶ ಸಮಾನ ಕಾಲದಲ್ಲಿ ಇರುವಿಕೆ, ಆ ಇರುವಿಕೆ ಅಷ್ಟೇ ಅಲ್ಲದೆ ಅದು ಹೇಗೆ ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿರುವಿಕೆ, ಇದನ್ನು ಹೇಳ್ತಾರೆ. ಅಂದರೆ ಕಾಲತ್ರಯ ವಿಕಾರಗಳನ್ನು ಕೂಡ ಲಕ್ಷ್ಮೀದೇವಿ ಮೀರಿದ್ದಾಳೆ. ಅದು ಅದು ಬಂದಿರತಕ್ಕಂತಹದ್ದು ಹೇಗೆ, ಅದು ಅವನ ಅನುಗ್ರಹದಿಂದಾಗಿ ಭಗವದ್ದತ್ತವಾಗಿ ಅವನು ಕೊಟ್ಟಿದ್ದಾನೆ. ಅಂದರೆ ಅವನ ಅನುಗ್ರಹದಿಂದಾಗಿ ಲಕ್ಷ್ಮೀದೇವಿಗೆ ಎಲ್ಲ ಸಾಮರ್ಥ್ಯಗಳು ಬಂದಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಎಂಥವನು ಇಲ್ಲಿ ಭಾಷ್ಯಕಾರರು ಸ್ತೋತ್ರವನ್ನು ಮಾಡುವಾಗ ಹೇಳ್ತಾರೆ, ಅವನ ಚತುರ್ಧ ಸರ್ವಭೋಕ್ತಾರಂ ಅಂತ. ಎಲ್ಲಿ ತಾನು ನಾಲ್ಕು ನಮಗೆ ಇಲ್ಲಿ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತ ಈ ನಾಲ್ಕು ರೂಪಗಳಿಂದಾಗಿ ಆ ನಾಲ್ಕು ರೂಪಗಳು
4 ರೀತಿಯಾಗಿರತಕ್ಕಂತಹ ಅವಸ್ಥೆಗಳನ್ನು ನಮ್ಮಲ್ಲಿ ನಿಯಮನೆ ಮಾಡ್ತದೆ. ಕೇವಲ ಆ ಭಗವಂತನ ಸ್ವರೂಪ ಏನುಂಟು ಅದು ಸುಮ್ಮನೆ ಇಲ್ಲ. ಹೇಗಿದೆ ಅಂತ ಕೇಳಿದ್ರೆ 4 ರೀತಿಯಾಗಿರ್ತಕ್ಕಂತಹ ಅವಸ್ಥೆಗಳನ್ನು, ಜೀವನಿಗೆ 4 ಅವಸ್ಥೆಗಳನ್ನು ಹೇಳ್ತಾರೆ. ಆ 4 ಅವಸ್ಥೆಗಳನ್ನು ತಾನು ನಿಯಮನೆ ಮಾಡ್ತಾನೆ. ವಿಶ್ವ, ತೇಜಸ, ಪ್ರಾಜ್ಞಾ, ತುರೀಯ ಎಂಬ 4 ರೂಪಗಳಿಂದಾಗಿ ಬಾಹ್ಯ, ಆಂತರಿಕ ಈ ಎಲ್ಲವನ್ನೂ ಕೂಡ ತಾನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅದನ್ನು ಅನುಗ್ರಹ ಮಾಡ್ತಾನಂತೆ. ಅಂದರೆ ಅದನ್ನು ನಿಯಮನ ಮಾಡತಕ್ಕಂತಹ, ಅದನ್ನು ತನ್ನ ವಶದಲ್ಲಿ ಇರಿಸತಕ್ಕಂತಹ ಸಾಮರ್ಥ್ಯ ಅದು ಬಂದಿದೆ ಅಂತ ಹೇಳ್ತಾರೆ. ಅಂತಹ ಭಗವಂತನಿಗೆ ಚತುರ್ಧ ಸರ್ವಭೋಕ್ತಾರ, ಎಲ್ಲ ಭೋಕ್ತೃ, ಇಡೀ ಜಗತ್ತಿನಲ್ಲಿರತಕ್ಕಂತಹದ್ದು ಆ ಸಾರವನ್ನು ತಾನು ಉಪಭೋಗ ಮಾಡತಕ್ಕಂಥವನು. ಅಂಥವನಿಗೆ ತನ್ನ ಏನು ಪರಂಪದಂ ಅಂತ ಅವನಿಗೆ ತನ್ನ ಗಮನವನ್ನು ಇಲ್ಲಿ ಹೇಳ್ತಾರೆ. ಇದನ್ನು ಈ ಉಪನಿಷತ್ತು ಯಾಕೆ ಬಂತು ಅಂತ ಕೇಳಿದಾಗ ಅದರ ಕಿಂಚಿತ್ ವಿವರಣೆಯನ್ನು ಇಲ್ಲಿ ಹೇಳ್ತಾರೆ. ಮಂಡೂಕರೂಪೇಣ ವರುಣೆ ಚತುರೂಪ ನಾರಾಯಣ ಸ್ತೂಯತೆ. ಆ ವರುಣ ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ವರುಣರೂಪಿ ತಾನು ಕಪ್ಪೆಯ ರೂಪದಿಂದಾಗಿದ್ದುಕೊಂಡು ಅವನು 4 ರೂಪಗಳುಳ್ಳಂತಹ ಭಗವಂತನ, ವಿಶ್ವಾದಿ 4 ರೂಪಗಳು ಉಳ್ಳಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಂತ ಇಲ್ಲಿ ಹೇಳುವಂತಹದ್ದು. ಎಂಥವನು ಅಂತ ಕೇಳಿದ್ರೆ ಈ ಉಪನಿಷತ್ತಿನ ಮಂತ್ರಗಳಿಂದ ಸ್ತೋತ್ರವನ್ನು ಮಾಡ್ತಾರಂತೆ. ಅವನು ಯಾರ್ಯಾರನ್ನು ಸ್ತೋತ್ರ ಮಾಡ್ತಾನೆ, ಯಾರನ್ನೋ ಸ್ತೋತ್ರ ಮಾಡ್ತಾ ಇಲ್ಲ. ಮತ್ತೆ ಆ ಸ್ತೋತ್ರ ಮಾಡತಕ್ಕಂತಹ ವ್ಯಕ್ತಿ ಅದು ಯಾರು ಅಂತ ಹೇಳಿದ್ರೆ ಅದು ಭಗವಂತ ನಾರಾಯಣ. ಅದನ್ನು ಧ್ಯಾಯನ್ ನಾರಾಯಣಂ ದೇವಂ, ಭಗವಂತನನ್ನು ಇಡೀ ದೋಷರಹಿತನಾಗಿರತಕ್ಕಂಥವನು, ಆ ದೋಷರಹಿತನಾಗಿರತಕ್ಕಂತಹ ಭಗವಂತನನ್ನು ಈ ಉಪನಿಷತ್ತಿನ ಮಂತ್ರಗಳಿಂದಾಗಿ ಸ್ತೋತ್ರವನ್ನು ಮಾಡ್ತಾರೆ. ಯಾಕೆ ಅಂತಹ ಈ ಉಪನಿಷತ್ತಿನ ಇದು ಉಪನಿಷತ್ತು ಆರಂಭ ಆಗುವಾಗ ಏನು ಅಂತ ಆರಂಭ ಆಗ್ತದೆ? ಓಂಕಾರ ಅಂತ, ಅಂದರೆ ಓಂ ಇತ್ಯಕ್ಷರ ಇದಂ ಅಂತ ಹೇಳಿಕೊಂಡು ಇಲ್ಲಿ ಆರಂಭ ಆಗತಕ್ಕಂತಹದ್ದು ಯಾವುದರಿಂದಾಗಿ? ಓಂಕಾರ. ಆ ಓಂಕಾರದ ವ್ಯವಸ್ಥೆ ಆಗಿದೆ. ಏನು ಆ ಓಂಕಾರ ಎಂಬುದು? ಅದು ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ದೋಷಗಳಿಲ್ಲ. ಅದೇ ರೀತಿಯಾಗಿ ಅದರಲ್ಲಿ ಕಿಂಚಿತ್ತೂ ಕೂಡ ಏನು ಎಂಥದು ಒಂದು ಗುಣ ಅಥವಾ ಗುಣ ಎಂಬುದು ಮಾತ್ರ ಹೊರತು ದೋಷಾದಿಗಳನ್ನು ಇಲ್ಲ ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿ ಅದನ್ನು ಉಪನಿಷತ್ತು ಆರಂಭವಾಗುವಂತಹದ್ದು. ಹೀಗೆ ಇದು ಅಪೌರುಷೇಯ. ಯಾಕೆ ಇದರಲ್ಲಿ ಹೇಳುವಾಗ ಇದಕ್ಕೆ ಆ ಓಂಕಾರದಿಂದಾಗಿ ಆರಂಭ ಆಗಿರತಕ್ಕಂತಹದ್ದು, ಆರಂಭ ಆಗಿರತಕ್ಕಂತಹ ಮಂತ್ರ ಅದನ್ನು ಹೇಳುವಾಗ ಓಂ ಇತ್ತಿ ಉಕ್ತಂ ಯತ್ ಬ್ರಹ್ಮ ತದಕ್ಷರಂ ಉದಾಹೃತಂ. ಅದು ಅಕ್ಷರ. ಯಾಕೆ ಅಕ್ಷರ ಅಂತ ಕೇಳಿದರೆ ಅದು ತನ್ನಿಂದ ಯಾವನ ಕಿಂಚಿತ್ತೂ ಕೂಡ ಅದರಲ್ಲಿ ದೋಷ ಎಂಬುದಿಲ್ಲವೇ ಇಲ್ಲ. ಅದನ್ನು ವರ್ಣನೆ ಮಾಡಲಿಕ್ಕಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಯಾಕೆ? ಓತಂ ಅತ್ರ ಜಗತ್ ಯಸ್ಮಾತ್, ಇಡೀ ಜಗತ್ತು ಯಾರಲ್ಲಿ ಹಿಡಿದು ನಿಂತಿದೆ ಅಂದರೆ ಜಗತ್ತನ್ನು ತಾನು ಧಾರಣೆ ಮಾಡಿ ಇದನ್ನು ಹಿಡಿದಿರ್ತಕ್ಕಂತಹ ಸಾಮರ್ಥ್ಯ ಯಾರ್ದು ಅಂತ ಹೇಳಿದ್ರೆ ಅದು ಅವನದ್ದು. ಅದನ್ನು ಹೇಳ್ತಾರೆ ಓತಂ ಅಸ್ತ ಜಗತ್ ಯಸ್ಮಾತ್ ಓಂ. ಅವನನ್ನು ಓಂ ಅಂತ ಕರೆಯುವಂತಹದ್ದು ಹೊರತು ಬೇರೆ ಯಾರನ್ನೂ ಕೂಡ
ಓಂಕಾರ ವಾಚ್ಯವಾಗಿ ಹೇಳಿ ಬರೋದಿಲ್ಲ. ತದಿದಂ ಗುಣಪೂರ್ತಿಯೈವ, ಯಾಕೆ ಅದನ್ನು ಓಂ ಅಂತ ಹೇಳುವಂತಹದ್ದು? ಗುಣಪೂರ್ತಿತ್ವಾತು. ಓಂಕಾರ ಯಾಕೆ ಅವನನ್ನು ಹೇಳ್ತಾ ಉಂಟು ಅಂತ ಕೇಳಿದ್ರೆ ಗುಣಪೂರ್ತಿತ್ವಾತ್, ಗುಣಗಳು ಅವನಲ್ಲಿ ಅನಂತವಾಗಿ ಉಂಟು. ನೀವು ಭಗವಂತನನ್ನ ಅವನ ಸ್ವರೂಪವನ್ನು ನೀವು ಯೋಚನೆ ಮಾಡಿದ್ರಿ ಅಂತ ಆದರೆ ಎಂತಹದ್ದು ಅಂತ ಕೇಳಿದ್ರೆ ಗುಣಪೂರ್ತಿ. ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಅವನಲ್ಲಿ ನಿಮಗೆ ದೋಷವನ್ನು ಹುಡುಕಿದ್ರೂ ಸಿಗೋದಿಲ್ಲ. ಅಂತಹ ಗುಣಪೂರ್ತಿತ್ವ ಓಂ ಅಂತ ಹೇಳ್ತಾರೆ. ಮತ್ತೆ ಭಾವಿ ಭೂತ ಭವತ್ಕಾಲೇಶು ಏಕರೂಪತೆಯ, ಎಲ್ಲೆಲ್ಲ ಹೇಗಿರ್ತಾನೆ ಅಂತ ಕೇಳಿದ್ರೆ ಭೂತ ಭಾವಿ ಭವತ್, ಅವನು ಭೂತ ಭವಿಷ್ಯತ್ ವರ್ತ, ಈ ಮೂರು ಕಾಲಗಳಲ್ಲಿಯೂ ಕೂಡ ಏಕರೂಪವಾಗಿ ಅವನಲ್ಲಿ ಒಂದು ಕಾಲಕ್ಕಾಗುವಾಗ ಅಧಿಕವಾಗುವಂತಹದ್ದು, ಇನ್ನೊಂದು ಕಾಲಕ್ಕಾಗುವಾಗ ಹ್ರಾಸ ಆಗುವಂತಹದ್ದು ಇದಿಲ್ವೇ ಇಲ್ಲ. ಇದನ್ನು ನೀವು ಭಗವಂತನಲ್ಲಿ ಕಲ್ಪನೆ ಮಾಡಲಿಕ್ಕೂ ಇಲ್ಲ. ಯಾಕೆ? ಅವನಲ್ಲಿ ಈ ವೃದ್ಧಿ ಹ್ರಾಸಾದಿಗಳು ಜೀವನಿಗಿರತಕ್ಕಂತಹದ್ದು. ಜೀವನಿಗೆ ಸುಖ ಬರ್ತದೆ, ದುಃಖ ಬರ್ತದೆ, ಅದರಿಂದಾಗಿ ವೃದ್ಧಿ ಆಗ್ತದೆ ಅಥವಾ ಹ್ರಾಸವಾಗ್ತದೆ, ಇದೆಲ್ಲವೂ ಆಗಬಹುದು. ಆದರೆ ಅದ್ಯಾವುದರದ್ದು ಲೇಪವೂ ಇಲ್ಲ ಅವನಿಗೆ. ಎಲ್ಲ ಕಾಲದಲ್ಲೂ ಕೂಡ ಸಮಾನ ರೂಪವಾಗಿ ಏಕರೂಪದಿಂದಾಗಿ ಇರತಕ್ಕಂಥವನು ಅವನು ಸರ್ವದಾ ನಿತ್ಯ ಇತ್ಯೇಷ. ಅದನ್ನೇ ನಿತ್ಯ ಓಂಕಾರ ಎಂಬುದಾಗಿ ಅವನನ್ನು ಇಡೀ ಉಪನಿಷತ್ತುಗಳು ಅವನನ್ನು ಕೊಂಡಾಡಿರತಕ್ಕಂತಹದ್ದು. ಯಸ್ಮಾತ್ ಓಂಕಾರ ಅಸೌ ಅತಃಪರಃ ಸರ್ವತ್ವಮಿದೆ ಪೂರ್ಣತ್ವಂ, ಅವನ ಸರ್ವತ್ವ ಪೂರ್ಣತ್ವ ತನ್ನಾನ್ಯಸ್ಯ ಹರೇಕು, ಅದು ಬೇರೆ ಯಾರನ್ನೂ ಇಲ್ಲವೇ ಇಲ್ಲ. ನೀವು ಚಿತ್ಪ್ರಕೃತಿಯನ್ನು ಇಟ್ಟುಕೊಂಡರೂ ಕೂಡ ಚಿತ್ಪ್ರಕೃತಿಯು ಅವಳು ಎಲ್ಲಿ ಸ್ವಯಂ ತಾನಾಗಿಯೇ ಅವಳಿಗೆ ಸ್ವಾತಂತ್ರ್ಯ ಇಲ್ಲ. ಅವಳಿಗೂ ಕೂಡ ಯಾವ ರೀತಿಯಾಗಿರ್ತಕ್ಕಂತಹದ್ದು ಅದು ಭಗವದ್ದತ್ತವಾಗಿ ಭಗವಂತ ಅಲ್ಲಿ ಇದ್ದಾನೆ. ಭಗವಂತ ಅವರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ, ಅವಳನ್ನು ಇಟ್ಟುಕೊಂಡಿದ್ದಾನೆ ಅಂತ ಎಂಬುದಾಗಿ ಈ ರೀತಿಯಾಗಿ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ತದನಂತರದಲ್ಲಿ ಮುಂದಿನ ಉಪಮಂತ್ರ ಹೇಳುವಂತಹದ್ದು ಸರ್ವಂ ಹಿ ಏತದ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಸ ಅಯಮಾತ್ಮ ಚತುಷ್ಪಾತ್. ಈ ಹಿಂದೆ ಏನು ಪ್ರಕೃತವಾಗಿದೆ, ಯಾವುದು ಪ್ರಕೃತವಾಗಿರತಕ್ಕಂತಹದ್ದು ಅಂತ ಕೇಳಿದ್ರೆ ಅದೇ ಸರ್ವಂ ಹಿ ಏತದ್ ಬ್ರಹ್ಮ. ಹಿಂದೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇತ್ತು ಅಂತ ಕೇಳಿದ್ರೆ ಇದೇ ಯಾವುದರದ್ದು, ಈ ಬ್ರಹ್ಮನ ಬಗ್ಗೆ ಭಗವಂತನ ಬಗ್ಗೆ ಹೇಳ್ತಾ ಇದ್ದದ್ದು. ಅದು ಸರ್ವಂ ಹಿ ಏತತ್ ಬ್ರಹ್ಮ. ಆ ಹಿಂದೆ ಯಾವ ವಿಷಯದ ಬಗ್ಗೆ ಪ್ರಕೃತವಾಗಿದೆ ಸರ್ವಂ ಹಿ ಏತತ್ ಬ್ರಹ್ಮ, ಅದೇ ತಾನೇ ಬ್ರಹ್ಮ, ಹೊರತು ಬೇರೆ ಅಲ್ಲ. ಸರ್ವಂ ಹಿ ಏತತ್ ಬ್ರಹ್ಮ, ಅದೇ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ಅಯಂ ಈ ಓಂಕಾರ ವಾಚನಾಗಿರ್ತಕ್ಕಂಥ ಹರಿ ಹೇಳ್ತಾನೆ, ಅವನೇ ಪೂರ್ಣ. ಮತ್ತೆ ಈ ಆತ್ಮ ಅಂತ ಹೇಳ್ತಾರೆ, ಅಯಂ ಆತ್ಮ ಅಸ್ವತಂತ್ರ. ಯಾರೆಲ್ಲ? ಲಕ್ಷ್ಮಿಯಾದಿಗಳು, ಬ್ರಹ್ಮಾದಿಗಳು, ಇವರೆಲ್ಲರೂ ಕೂಡ ಸ್ವತಂತ್ರರು. ಯಾಕೆ? ಲಕ್ಷ್ಮಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಅವಳು ಭಗವಂತನ ಶ್ರುತಿಯಲ್ಲಿ ಹೇಳುವಾಗ ಮಮಯೋನಿ ಅಪ್ಸು ಅಂತಃಸಮುದ್ರೆ ಅಂತ ಹೇಳಿಕೊಂಡು ನನಗೆ ಕಾರಣವಾಗಿರತಕ್ಕಂತಹದ್ದು ಅದು ಸಮುದ್ರದಲ್ಲಿ, ಕ್ಷೀರ ಸಮುದ್ರದಲ್ಲಿ ಇದೆ ಎಂಬುದಾಗಿ ಅಲ್ಲಿ ಹೇಳ್ತದೆ ಶ್ರುತಿ ಹೇಳುವಂತಹದ್ದು. ಆದ್ದರಿಂದ ಈ ಶ್ರುತಿಗೆ ಏನರ್ಥವನ್ನು ಹೇಳಿದಾಗ ಇದಾಗಿದೆ, ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ನಿಯಾಮಕನಾಗಿ ಅಂತರ್ನಿಯಾಮಕ, ಅವರ ಒಳಗಿದ್ದುಕೊಂಡು ಅವರನ್ನು ಕಂಟ್ರೋಲ್ ಮಾಡತಕ್ಕಂತಹ ಒಂದು ಪವರ್, ಅದು ಹೇಳಿದ್ದು ಆತ್ಮ. ಅದನ್ನೇ ಆತ್ಮ ಅಂತ ಕರೆದದ್ದು. ಆತ್ಮ ಅಂತ ಕರೆದಾಗ ಅದಕ್ಕೆ ಇಷ್ಟು ಸಾಮರ್ಥ್ಯ. ಈ ವ್ಯವಸ್ಥೆಯನ್ನೇ ಏನು ಹೇಳುವಂತಹದ್ದು ಅಂತ ಕೇಳಿದ್ರೆ, ಆ
ಇಡೀ ಜಗತ್ತನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ತನ್ನ ವಶದಲ್ಲಿ ಇರಿಸಿಕೊಂಡು ಅದನ್ನು ನಿಯಮನ ಮಾಡತಕ್ಕಂತಹ ಒಂದು ಶಕ್ತಿ ಯಾವುದು ಅಂತ ಕೇಳಿದರೆ ಅದನ್ನೇ ಬ್ರಹ್ಮ ಅಂತ ಕರೆದದ್ದು. ಸರ್ವಂ ಹಿ ಏತತ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ. ಆತ್ಮ ಅಂತ ಯಾಕೆ ಆತ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ದು ಅಂತ ಕೇಳಿದ್ರೆ ಆತ್ಮ ಶಬ್ದಕ್ಕೆ ಅದೇ ಹೇಳ್ತಾರೆ. ಆತ್ಮ ಅಂತ ಹೇಳಿದ್ರೆ ಸ್ವಾಮಿ ಅಂತ ಅರ್ಥ. ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡತಕ್ಕಂತಹದ್ದು ಯಾರು? ಅದು ಭಗವಂತ. ಆ ಭಗವಂತನನ್ನೇ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಅಯಂ ಆತ್ಮ ಬ್ರಹ್ಮ. ಸ ಅಯಂ ಆತ್ಮ ಚತುಷ್ಪಾತ್. ಅದು ಓಂಕಾರ ವಾಚ್ಯನಾಗಿರತಕ್ಕಂತಹ ಭಗವಂತ. ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಇಡೀ ಜಗತ್ತನ್ನ ತನ್ನ ಹಿಡಿತದಲ್ಲಿರಿಸಿಕೊಂಡು ಇಡೀ ಜಗತ್ತನ್ನ ತನ್ನ ವಶದಲ್ಲಿರಿಸತಕ್ಕಂತಹ ಸಾಮರ್ಥ್ಯ ಅದವನದ್ದು. ಅದಕ್ಕೋಸ್ಕರ ಏನು ಹೇಳ್ತಾರೆ? ಅಯಂ ಆತ್ಮ ಚತುಷ್ಪಾತ್. ಆ ಭಗವಂತ ಗುಣಪೂರ್ಣವಾಗಿ ಅಷ್ಟೇ ಅಲ್ಲದೆ ಅವನು ಈ ಜಗತ್ತನ್ನ ತನ್ನ 4 ರೂಪಗಳಿಂದಾಗಿ, ಯಾವುದು? ವಿಶ್ವ, ತೈಜಸ, ಪ್ರಾಜ್ಞ, ಅಂತ ಹೇಳಿಕೊಂಡು ಈ 4 ರೂಪಗಳಿಂದಾಗಿ. ಯಾಕೆ ವಿಶ್ವಾದಿ ರೂಪಗಳನ್ನು ತಾನು ಅದನ್ನು ಧಾರಣೆ ಮಾಡಿ ಅದನ್ನು ನಿಯಮನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಅದು ಬೇರೆ ಯಾರಿಗೂ ಇಲ್ಲ. ಅದಕ್ಕೋಸ್ಕರವಾಗಿ ಅಯಂ ಆತ್ಮ ಅಂತ ಆತ್ಮ ಶಬ್ದವನ್ನು ಅಲ್ಲಿ ಹಾಕಿದ್ದಾರೆ. ಈ ಆತ್ಮ ಶಬ್ದಕ್ಕೆ ಇಷ್ಟು ಅರ್ಥವನ್ನು ನಮಗೆ ಹೇಳ್ತಾರೆ. ಆತ್ಮ ಅಂತ ಹೇಳಿದರೆ ತನ್ನ ಸ್ವರೂಪಭೂತವಾಗಿರತಕ್ಕಂತಹ 4 ರೂಪಗಳು. ಅದು ಯಾವುದು ಅಂತ ಕೇಳಿದ್ರೆ ಪರಮಂ ವ್ಯೋಮಃ ಬ್ರಹ್ಮ ಪರಮಂ ಯಃ ಪರಾಯಣಂ ದೇವ ಬ್ರಹ್ಮ ಪರಮಂ ಕಬೀರಾಂ. ಹೀಗೆ ಆ ಬ್ರಹ್ಮ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗಲೇ ಇಷ್ಟು ಅರ್ಥವನ್ನು ಹೇಳ್ತಾರೆ. ಆ ಅಯಮಾತ್ಮ ಬ್ರಹ್ಮ ಅಂತ ಏನೆಲ್ಲ ಶಬ್ದಗಳು ಪ್ರಯೋಗಗಳಿದೆ, ಈ ಪ್ರಯೋಗಗಳೇ ನಮಗೆ ಇಷ್ಟು ಅರ್ಥವನ್ನು ಹೇಳ್ತದೆ. ಭಗವಂತನಿಗೆ ಪರಮಂಯೋ ಮಹದ್ಬ್ರಹ್ಮ, ಆ ಮಹತ್ತರವಾಗಿರ್ತಕ್ಕಂಥ ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿ, ತನ್ನ ನಿಯಮದಲ್ಲಿ, ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಲ್ವ, ಅದು ಯಾರು ಅಂತ ಕೇಳಿದ್ರೆ ಅದನ್ನೇ ಬ್ರಹ್ಮ ಶಬ್ದವನ್ನು ಹಾಕಿದ್ದು. ಮತ್ತೆ ತದೇವ ಬ್ರಹ್ಮ ಪರಮಂ ಕವೀನ, ಜ್ಞಾನಿಗಳು ಅದನ್ನು ಯಾವುದನ್ನು ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಏನು ಕರೀತಾರೆ ಅಂತ ಕೇಳಿದ್ರೆ ಅದನ್ನು ಬ್ರಹ್ಮ ಅಂತ ಕರೀತಾರೆ. ಆ ಬ್ರಹ್ಮ ಶಬ್ದಕ್ಕೇನೆ ಇಷ್ಟು ಅರ್ಥ. ಅಂದರೆ ಪೂರ್ಣವಾಗಿರತಕ್ಕಂತಹದ್ದು, ಅಪೂರ್ಣತೆ ಎಂಬುದು ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಅಪೂರ್ಣತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವನ ವ್ಯವಸ್ಥೆ ಅಂಥದ್ದು. ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶ್ರೀ ಬ್ರಹ್ಮಾದಿ ಸಕಾಲೇಶು ಸ್ಥಿತ್ವ ಆದಾನಾದಿಕರ್ತ ಅಯಂ ಕಶ್ಚಿತ ಪ್ರತೀಯತೆ ಜೀವಾನ ಹೇಳ್ತಾರೆ. ಏನೆಲ್ಲ ಮಾಡ್ತಾನೆ ಅಂತ ಕೇಳಿದ್ರೆ ಶ್ರೀ ಬ್ರಹ್ಮಾದಿ, ಲಕ್ಷ್ಮೀದೇವಿ, ಬ್ರಹ್ಮಾದಿಗಳು, ರುದ್ರಾದಿಗಳು ಇವರೆಲ್ಲರನ್ನೂ ಕೂಡ ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ. ಅಂದರೆ ಅವರಲ್ಲಿಯೂ ಕೂಡ ತನ್ನ ಅವರು ಕಾರ್ಯವನ್ನು ಮಾಡಬೇಕು ಅಂತಾದರೆ ಲಕ್ಷ್ಮಿಯಾದಿಗಳಾಗಲಿ ಬ್ರಹ್ಮಾದಿಗಳು ಇವರೆಲ್ಲರೂ ಕೂಡ ತಾವು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತಾದರೆ ಅವರು ಸ್ವತಂತ್ರವಾಗಿ ಮಾಡೋದಿಲ್ಲ. ಮತ್ತು ಏನು ಮಾಡಬೇಕು? ಅವರು ತಮ್ಮ ಕಾರ್ಯವನ್ನು ಮಾಡಬೇಕು ಅಂತಾದರೂ ಕೂಡ ಅದಕ್ಕೆ ಮುಖ್ಯವಾಗಿ ಭಗವಂತ ಅವನ ಅನುಗ್ರಹದಿಂದಾಗಿ, ಅವನ ವ್ಯವಸ್ಥೆಯಿಂದಾಗಿ ಎಲ್ಲರೂ ಕೂಡ ತಮ್ಮ ಕಾರ್ಯವನ್ನು ಮಾಡುವಂತಹದ್ದು. ಹೀಗೆ ಅದು ಯಾರು ಅಂತ ಹೇಳಿದ್ರೆ ಅದನ್ನೇ ಉಪನಿಷತ್ತು ಹೇಳಿದ್ದು. ಓಂಕಾರ ವಾಚನಾಗಿರತಕ್ಕಂತಹ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಆ ಅಯಮಾತ್ಮ ಬ್ರಹ್ಮ ಅಂತೆಂಬುದಕ್ಕೆ ಇಷ್ಟು ಅರ್ಥವನ್ನು ಹೇಳ್ತಾರೆ. ಯಾರು? ಪೂರ್ಣಸ್ತು ಹರಿರೇವೈಕ ನಾಣ್ಯತ್ ಪೂರ್ಣಂ ಕದಾಚನ. ಭಗವಂತ ಅವನೇ ಪೂರ್ಣ, ಬೇರೆ ಪೂರ್ಣ
ಪೂರ್ಣತೆ ಇಲ್ಲೇ ಇಲ್ಲ. ಯಾಕೆ? ಯಾರಲ್ಲೂ ಕೂಡ ಪೂರ್ಣತೆಯನ್ನ ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ. ಪೂರ್ಣತೆ ಉಂಟು ಅಂತಾದರೆ ಅದು ಭಗವಂತನದ್ದೇ ಹೊರತು ಇತರರದ್ದಲ್ಲ. ಇತರರಲ್ಲಿರ್ತಕ್ಕಂತಹ ಪೂರ್ಣತೆ ಅವರಲ್ಲಿಲ್ವೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನಾಣ್ಯತ್ ಪೂರ್ಣಂ ಪ್ರಕೃತಿಂಚ ಕಾಲಾತೀತಂ. ಯಾರು? ಪ್ರಕೃತಿ ಮತ್ತೆ ಇನ್ಯಾರೂ ಕೂಡ ಅವನ ವ್ಯವಸ್ಥೆಯಲ್ಲಿ ಇಲ್ಲ. ಮುಕ್ತಾನಾಪಿ ಪೂರ್ವತ್ರ ಕಾಲ ಸಂಬಂಧ ಇರುತ್ತಃ ಮಂಡೂಕರೂಪಿ ವರ್ಣ ಸ್ವಯಂ. ಇದು ಹೇಳುವಂತಹದ್ದು. ಅಂದರೆ ಆ ಮಂಡೂಕರೂಪಿಯಾಗಿರತಕ್ಕಂತಹ ವರುಣ ಹೇಳ್ತಾರೆ, ಯಾರನ್ನ ಆ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಮಂಡೂಕರೂಪಿಯಾಗಿರತಕ್ಕಂತಹ ಭಗವಂತ ಸ್ತೋತ್ರ ಮಾಡಿದ್ರು, ಭಗವಂತನನ್ನ ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾರೆ. ಆ ಮಂಡೂಕರೂಪಿಯಾಗಿರ್ತಕ್ಕಂತಹ ಭಗವಂತ ಇಡೀ ಜಗತ್ತನ್ನು ಸ್ತೋತ್ರ ಮಾಡಿದ್ರು. ಜಗತ್ತನ್ನ ನಿಯಮನ ಮಾಡತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದು. ಜಾಗರಿತ ಸ್ಥಾನ ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಬುಕ್ಕು ವೈಶ್ವಾನರ ಪ್ರಥಮ ಪಾದ ಅಂತ ಹೇಳಿಕೊಂಡು ಮುಂದೆ ಉಪನಿಷತ್ತು ಹೊರಡುತ್ತದೆ. ಇದು ಭಗವಂತನ ಸಾಮರ್ಥ್ಯವನ್ನ ಇಲ್ಲಿ ಹೇಳ್ತಾರೆ. ಭಗವಂತ ಯಾಕೆ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿದ್ದಾನೆ, ಅವನ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ಅದನ್ನ ಉಪನಿಷತ್ತು ನಮಗೆ ಹೇಳುವಂತಹದ್ದು ಈ ಮುಂದಿನ ಮಂತ್ರ. ಭಗವಂತ ಏನು ಈ ಜಗತ್ತನ್ನು ನಿಯಮನ ಮಾಡ್ತಾನೆ, ಆ ಸ್ವಪ್ನಾದಿಗಳನ್ನು ತಾನು ನಿಯಮನ ಮಾಡ್ತಾನೆ, ಅದರ ಬಗ್ಗೆ ಮುಂದಿನ ಮಂತ್ರ ಅದು ಹೇಳ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.